ಆದರೆ ಇನ್ನೊಬ್ರು ಬಂದು ಕೂರ್ತಾರೆ. 140 ಕೋಟಿ ಪಾಪ್ಯುಲೇಷನ್ ಇದೆ, ವರ್ಲ್ಡ್ ಪಾಪ್ಯುಲೇಷನ್ 700 ಕೋಟಿ ಪಾಪ್ಯುಲೇಷನ್ ಆಗಿರ್ಬೋದು, ನೀವು DC ಆಗಿರ್ಬೋದು. ನಾನು ಗ್ಯಾರಂಟಿ ಇದೆ ಇನ್ ಫ್ಯೂಚರ್ ITCT ಎಫರ್ಟ್ಸ್ ಅದೇ ಚೇರು ಅದೇ ವ್ಯಕ್ತಿ ಝೂಮ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ ಕ್ಲಿಯರ್ ಆಗಿ ಹೇಳಿದ್ದೀನಿ. ವ್ಯವಸಾಯ ಎಷ್ಟೋ ವರ್ಷದ ಇತಿಹಾಸ ಇದೆ, ಟ್ರೆಡಿಷನಲ್ ಬಿಸ್ನೆಸ್ ಎಷ್ಟೋ ವರ್ಷದ ಇತಿಹಾಸ ಇದೆ, ಜಾಬ್ ಎಷ್ಟೋ ವರ್ಷದ ಇತಿಹಾಸ, ಇಂಡಸ್ಟ್ರಿ 20 ರಿಂದ 22 ವರ್ಷದ ಇತಿಹಾಸ ಇದೆ. ನಮ್ಮ ಜನರೇಷನ್ ಮಾತ್ರ ದುಡ್ಡು ಮಾಡ್ತಿರೋದು ಬಹಳ ಕನ್ಫ್ಯೂಷನ್ ವಿತ್ ಎಫರ್ಟ್ಸ್. ನಾನು ಸಿನ್ಸಿಯರ್ ರಿಕ್ವೆಸ್ಟ್, ಉಳಿಬೇಕು ಆಚೆ ಹೋಗ್ಬಾರ್ದು. 2 ನಿಮಿಷ ಸಾಕು ಆಚೆ ಹೋಗ್ಲಿಕ್ಕೆ. ಮಾಡ್ಬೇಕು ಎಷ್ಟು ನಿಮಿಷ ಸಾಕು? 2 ಮಿನಿಟ್ಸ್ ಸಾಕು. ಸಕ್ಸಸ್ ಆಗ್ಲಿಕ್ಕೆ 5 ವರ್ಷ ಬೇಕು. ಅದಕ್ಕೆ ಒಂದು 8 ಗೋಲ್ಡನ್ ರೂಲ್ ಇದೆ ಸಕ್ಸಸ್ ಆಗಲಿಕ್ಕೆ. ಫಾಲೋ ಮಾಡೋಣ. ನಮ್ದು ಒಂದು ಸಮಸ್ಯೆ ಇದೆ, ನಮ್ದೇನಂದ್ರೆ ಪೋಸ್ಟ್ಪೋನ್ ಮಾಡೋದು ಜಾಸ್ತಿ. ಪ್ರಕಾಶನೇಷನ್ ಅಂತ ಕರೀತಾರೆ, ಅದು ಕ್ಯಾನ್ಸರ್. ಅದು ನಾಳೆ ಅನ್ನೋದು ಕ್ಯಾನ್ಸರ್. ಇವತ್ತು ಮಾಡೋದು ನಾಳೆ ಮಾಡೋದು ಮನುಷ್ಯ ಸ್ಟ್ರೆಸ್ ಆಗುತ್ತೆ. ನೆನಪಲ್ಲಿ ಈಗಿನ ಮಾಡೋ ಕೆಲಸ ನಾಳೆ ಮಾಡಿದಿರೋದು ಸ್ಟ್ರೆಸ್ ಆಗುತ್ತೆ. ಪ್ರತಿ ದಿನ ನಾವು ಹೇಳಿದ ಕೂಡಲೇ ಅದನ್ನು ದಯವಿಟ್ಟು ಅಪ್ಡೇಟ್ ಮಾಡ್ಕೊಂಡ್ರೆ, ಅದಕ್ಕೆ ಡೈರಿ ತಗೊಂಡು ಹೇಳೋದು ಅದೇ ರೀಸನ್. ದಯವಿಟ್ಟು ಒಂದು 8 ಗೋಲ್ಡನ್ ರೂಲ್ಸ್ ಇದೆ, ಫಾಲೋ ಮಾಡೋಣ. ದಯವಿಟ್ಟು ಅದನ್ನ ಇಟ್ಕೊಳ್ಳೋದು ಸುಮ್ಮನೆ ಕೊಡೋದಲ್ಲ, ಇದು ನೀವು ಲೈಫ್ ಲಾಂಗ್ ಬೇಕಾಗಿರೋಂಥ ಒಂದು ಗೋಲ್ಡನ್ ರೂಲ್ಸ್ ಇದೆ. ಆದರೆ ನೀವು ಸ್ಟಾರ್ಟಿಂಗ್ ಕೊಟ್ಟಲ್ಲ ಅದರ ಚಪ್ಪಾಳೆ ಬೇಕು. ರೂಲ್ ನಂಬರ್ 1, ಅಪ್ಲೈನ್ ಮಾತ್ರ ತೆಗಿಬಾರ್ದು. ಅಪ್ಲೈನ್ ಅನ್ನ ಅವ್ರು ಏನ್ ಹೇಳ್ತಾರೋ ಫಾಲೋ ಮಾಡಿ. ರೂಲ್ ನಂಬರ್ 1, ನಿಮ್ ಪ್ರೊಫೆಷನ್ ನೀವು ಮಾಸ್ಟರ್ ಆಗಿರ್ಬೋದು. ಹಲೋ, ದಯವಿಟ್ಟು ಅಕ್ಸೆಪ್ಟ್ ಯುವರ್ ಅಪ್ಲೈನ್. ಅಪ್ಲೈನ್ ಏನ್ ಹೇಳ್ತಾರೆ ಅದು 1 ಪಾಯಿಂಟ್ ಅಲ್ಲ ತೆಗಿಬಾರ್ದು. ಸರ್ ಆಗಲ್ಲ, ಅಪ್ಲೈನ್ ಹೇಳ್ತಾರೆ ಓಕೆ ನಾ ಮಾಡ್ತೀನಿ ಸರ್. ನಿಮ್ ಜಗತ್ತಿನಲ್ಲಿ ಒಂದು ಸಕ್ಸಸ್ ಅಂತ ಯಾರು ಪದ ಬಳಸಿದ್ರು ಅದು ನಿಮ್ಮ ಅಪ್ಲೈನ್ ಮಾತ್ರ. 90% ಜನ ಅಪ್ಲೈನ್ ಹೇಳಿದ ಮಾತನ್ನು ಫಾಲೋ ಮಾಡಲ್ಲ, ಅವ್ರ ಇಷ್ಟವನ್ನ ಮಾಡ್ತಾರೆ. ದಯವಿಟ್ಟು ನಾಳೆ ಬರಂತ 1 ಲಕ್ಷ ಕಳ್ಕೊತೀರಿ. ನಾನು ಸಿನ್ಸಿಯರ್ ರಿಕ್ವೆಸ್ಟ್, ನಿಮ್ಮ ನಾಲೆಡ್ಜ್ ಏನ್ ಬೇಕಾದ್ರೆ ಇರ್ಲಿ, ನಿಮ್ಮ ಹತ್ರ ಅಗಾಧವಾದ ದುಡ್ಡು ಎಷ್ಟು ಬೇಕಾದ್ರೆ ಇರ್ಲಿ. ನಾನು ಮಾತಾಡ್ತಿರೋ ಸಬ್ಜೆಕ್ಟ್ ಹೇಳಿದ್ರೆ ನಿಮ್ಮ ಅಪ್ಲೈನ್ ಹೇಳಿದ ಕೂಡಲೇ ಟ್ರೈನಿಂಗ್ ಬನ್ನಿ ಮಿಸ್ ಮಾಡಬೇಡಿ, ಮೀಟಿಂಗ್ ಬನ್ನಿ ಮಿಸ್ ಮಾಡಬೇಡಿ. ಅವ್ರು ಹೇಳ್ತಾರೆ ಪದೇ ಕರೀತಾರೆ, ಫೋರ್ಸ್ ಅಲ್ಲ. ನಿಮ್ಮ ಅಪ್ಲೈನ್ ನೀವು ದುಡಿದು ಮಾತ್ರ ಅವ್ರಿಗೆ ಇನ್ಕಮ್ ಹೋಗುತ್ತೆ, ಸುಳ್ಳು ಅದು. ನನ್ನಿಂದ ಇನ್ಕಮ್ ಅವ್ರಿಗೆ ಹೋಗುತ್ತೆ, ನನ್ನಿಂದ ಮಾತ್ರ ಅವ್ರು ಬದುಕೋತಾರೆ, ನನ್ನಿಂದ ಮಾತ್ರ ಅವ್ರು ಬೆಳೀತಾರೆ. ನಾನು ದುಡಿದು ಮಾತ್ರ, ನಾನು ಲಾಗಿನ್ ಮಾಡಿದ್ರೆ ಮಾತ್ರ ನನ್ನ ಅಪ್ಲೈನ್ ಹೋಗುತ್ತೆ. ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ರಾಜು ಸರ್ ಏನಾದರೂ ಹಾಗೆ ಅನ್ಕೊಂಡಿದ್ರೆ, ರಾಜು ಸರ್ ಬಂದು ಹೇಳಿದಾಗ ಅವ್ರನ್ನ ಒಪ್ಕೊಳ್ಳಿಲ್ಲ ಅಂದಿದ್ರೆ, ರವೀಂದ್ರ ಸರ್ ಬಂದು ಹೇಳಿದಾಗ ನಾನು ಒಪ್ಕೊಂಡಿಲ್ಲ ಅಂದಿದ್ರೆ, ನಾನು 1,50,000 ಸ್ಯಾಲರಿಗೆಲ್ಲೋ ಹೋಗ್ತೀನಿ. ಅಪ್ಲೈನ್ ಇಸ್ ಆಲ್ವೇಸ್ ಅಪ್ಲೈನ್. ಅಪ್ಲೈನ್ ಇಸ್ ಆಲ್ವೇಸ್ ಲೈಫ್ ಲೈಫ್. ದಯವಿಟ್ಟು ಈಗ ಚೇಂಜ್ ಮಾಡ್ಕೊಳ್ಳಿ. ಸರೆಂಡರ್ ಟು ಅಪ್ಲೈ. ಇಡೀ ಲೈಫನ್ನು ಬದಲಾಯಿಸ್ಕೊಡ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಬೇಡಿ. ಅವ್ರು ಏನ್ ಮಾಡಿದ್ರು ಯಾಕೆ ಅಂತ ಕೇಳಬೇಡಿ. ನಾನು ಸಿನ್ಸಿಯರ್ ರಿಕ್ವೆಸ್ಟ್ ಅದು. ನನಗೆ ಯಾಕಂದ್ರೆ ನಿಮ್ಗೆ 1 ಲಕ್ಷ ಬರಬೇಕು. ನಾವು ನಿಮ್ಮ ಅಕೌಂಟ್ಗೆ ಎಷ್ಟು ಬರಬೇಕು ಪರ್ ಮಂತ್? ನಾನು ಮಾತಾಡ್ತಿರೋದು ಟೋಟಲ್ ಇನ್ಕಮ್ ಅಲ್ಲ. 1 ಲಕ್ಷ. ಪ್ಲೀಸ್ ಅಕ್ಸೆಪ್ಟ್ ಯುವರ್ ಅಪ್ಲೈ. ನಿಮ್ಮ ಗ್ರೇಟ್ ಅಪ್ಲೈ, ನಿಮ್ಮ ಮೆಂಟರ್ ಮಾಡ್ತಿರೋರು. ಸಿಂಗಲ್ ಪಾಯಿಂಟ್ ಅಲ್ಲಿ ನೋ ಅನ್ಬಾರ್ದು. ಇದೊಂದು ಪ್ರಾಮಿಸ್ ಮಾಡಿದ್ದೆ. 90% ಜನ ಫೇಲ್ಯೂರ್ ಆಗ್ತಿರೋದು ಒಂದು ಯುಗೋಯಿಂದ ಅವನ ಮಾತು ನಾನೇ ಕೇಳ್ಬೇಕಂತ. ಹಲೋ, ಎಲ್ಲಿ ಬಾಸ್ ಲೈಫ್ ಟಿಕೆಟ್ ಕನ್ಫರ್ಮ್ ಆಗಿದೆ ನಮ್ದು ನಿಮ್ದು. ರೈಟ್ ಆರ್ ರಾಂಗ್ ಸರ್? ಮನ್ ರೆಡಿ ಇದೆ. ರೈಟ್ ಆರ್ ರಾಂಗ್ ಸರ್? ಟಿಕೆಟ್ ಕನ್ಫರ್ಮ್. ಯುಗೋ ಬಿಡ್ಬೇಕು ಒಂದು. ಅಪ್ಲೈ. ನಿಮ್ಗಿಂತ ಓದಿಲ್ಲ ಇರ್ಲಿ, ನಿಮಗಿಂತ ನಾಲೆಡ್ಜ್ ಇರಲಿ ಇಲ್ಲದೆ ಇರಲಿ, ಪ್ಲೀಸ್ ಅಕ್ಸೆಪ್ಟ್ ಯುವರ್ ಅಪ್ಲೈ. ಪ್ಲೀಸ್ ಅಕ್ಸೆಪ್ಟ್. ಹೆಂಗ್ ಹೇಳ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಸರ್ ಹೇಳಿ ಸರ್, ನಾನೇನು ಗುಡ್ ಮಾರ್ನಿಂಗ್ ಸರ್ ಏನ್ ಮಾಡ್ಬೇಕು ಹೇಳಿ ಸರ್. ಗುಡ್ ಮಾರ್ನಿಂಗ್ ಸರ್, ಇವತ್ತು ಒಂದು ಡ್ಯೂಟಿ ಮುಗಿಸ್ಕೊತೀನಿ, ಮುಗಿಸ್ಕೊಂಡು ನಾನು ಫೀಲ್ಡ್ಗೆ ಹೋಗ್ತೀನಿ.
ದಯವಿಟ್ಟು ನೀವು ಅಪ್ಲೈ ಏನು ಹೇಳ್ತಾರೆ ಅದು ಸೀರಿಯಸ್ ಫಾಲೋ ಮಾಡಿ. ಹಲೋ, ಎಷ್ಟು ಜನಕ್ಕೆ ಆಸೆ 1 ಲಕ್ಷ ಬೇಕಂತ ನಿಮ್ಗೆ ಎಲ್ಲರೂ ಬೇಕು, ರೈಟ್ ಆರ್ ರಾಂಗ್ ಸರ್? ಮೊದಲನೇದು ಎಕ್ಸೆಪ್ಟಿಬಲ್ ಅಪ್ಲೈ. ಫಾಲೋ ಮಾಡ್ಬೋದಾ? ಫಾಲೋ ಮಾಡ್ಬೋದಾ? ಫಾಲೋ ಮಾಡ್ಬೋದಾ? ಅಪ್ಲೈ ಇವತ್ತು ನೀವು ಎಲ್ಲಿದ್ರೋ ಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದಾರೆ ಎಮ್ಮಗೆ, ರೈಟ್ ಆರ್ ರಾಂಗ್ ಸರ್? ಫಸ್ಟ್ ಒಂದು ಪ್ರಶ್ನೆ ಕೇಳಿದ್ರಿ ಎಲ್ಲರೂ, ಪ್ರಾಡಕ್ಟ್ ಗ್ಯಾರಂಟಿನ. ಹಲೋ, ಏನ್ ಕೇಳಿದ್ರಿ ಎಲ್ಲರೂ? ಪ್ರಾಡಕ್ಟ್ ಗ್ಯಾರಂಟಿನ. ಇದು ಮೊದಲನೇ ಪ್ರಶ್ನೆ. ಎರಡನೇದು ಇನ್ನೊಂದು ಕೇಳಿದ್ರಿ, ದುಡ್ಡು ಬರುತ್ತಾ ಸರ್? ಎಲ್ಲಿ ಬಂದ ದುಡ್ಡು ಹಾಲು ಕೇಳಿದ್ರಿ ನೀವೇ. ನೆನ್ಸ್ಕೊಳ್ಳಿ ಒಂದ್ಸರಿ, ಯಾರು ಕೇಳಿದ್ದೀರ ನೀವೇ? ಒಂದ್ಸಲ ಬಂದು ನಿಮ್ಮ ಅಕೌಂಟಿಗೆ ಪುನಃ ಇನ್ನೊಂದು ವರ್ಷ ಕೇಳಿದ್ರಿ, ಎಲ್ಲಿ ವಾರ ವಾರ ಬರ್ತಂದ್ರಿ? ಹಲೋ, ಎಷ್ಟೋ ಪ್ರಶ್ನೆ ಇದು? ಮೂರನೇ ಪ್ರಶ್ನೆ. ನಾಲ್ಕನೇದು ಇನ್ನೊಂದು ಕೇಳಿದ್ರಿ, ಬಂದವನ್ನ ಮಾಡ್ತಾರಂದ್ರೆ ಯಾರು ಮಾಡ್ತಾರೆ? ಹಲೋ, ಎಸ್. ಮೊದಲನೇ ಪ್ರಶ್ನೆ ಏನು? ಅದನ್ನು ಬಿಟ್ಟಾದ್ರಿ. ಎರಡನೇ ಪ್ರಶ್ನೆ, ದುಡ್ಡು ಬರುತ್ತಾ ಅಂತ ಕೇಳಿದ್ರಿ, ನಿಮ್ಮ ಅಕೌಂಟ್ 1,000 ಬಂತು, ಬರುತ್ತಂತ ಗ್ಯಾರಂಟಿ ಆಯ್ತು, ಕರೆಕ್ಟ್. ವಾರ ವಾರ ಬರುತ್ತಂದ್ರಿ, ಯಾಕೆ ಬಂದಿಲ್ಲ ಹೇಳಿ? ನೀವು ವಾರ ವಾರ ನೀವು ಇಲ್ವಲ್ಲ, ಅದಕ್ಕೆ ಬಂದಿಲ್ಲ. ಎಕ್ಸ್ಟ್ರಾ ಬೇಕಾದ್ರೆ ಎಕ್ಸ್ಟ್ರಾ ಇನ್ಕಮ್ ಸಿಗುತ್ತೆ, ಎಕ್ಸ್ಟ್ರಾರ್ಡಿನರಿ ಇನ್ಕಮ್ ಬೇಕಾದ್ರೆ ಎಕ್ಸ್ಟ್ರಾರ್ಡಿನರಿ ಕೆಲಸ ಕೇಳುತ್ತದೆ. ಅಪ್ಲೈ ಹೇಳ್ತಾರೆ, ಹೋಗ್ಬೇಡಿ ಸರ್ ಆಚೆ, ನಮ್ಮ ಜೊತೆ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ, ನಿಮ್ಮ ಮನೆಗೆ ಬರ್ತೀನಿ ಸರ್, ಕೂತು ಮಾತಾಡೋಣ, ದಯವಿಟ್ಟು ಇರೋ ಟ್ರೈನಿಂಗ್ ಮಿಸ್ ಮಾಡಬೇಡಿ, ಇದೊಂದು ಮೀಟಿಂಗ್ ಮಿಸ್ ಮಾಡಬೇಡಿ, ಸರ್ವೊಬ್ಬರು ಬರ್ತಾರೆ, ಭಾಳ ಇಂಪಾರ್ಟೆಂಟು ಸರ್. ಇದೊಂದು ಲೈಫಲ್ಲಿ ಒಂದೇ ಸರಿ, ನಿಮ್ಮ ಅಪ್ಲೈ ಹೇಳಿದ್ರೆ ಇದೊಂದೇ ಯಾವಾಗಲೂ. ಅವರು ಎಂತ ಬುದ್ಧಿವಂತರು ನಿಮ್ಮ ಅಪ್ಲೈ ಹೇಳಿದ್ರು 100 ಮೀಟಿಂಗ್ ಅಟೆಂಡ್ ಮಾಡಿಸಿರ್ತಾರೆ, ಕೊನೆಗೆ ಇದೊಂದೇ ಒಂದು ಅಂತಾರೆ. ಹಿಂಗೆ ಅನ್ಕೊಂಡ್ರೆ ರಾಜ್ಯ ನಾನು ಕಲಪತಿ ಮಾಡಿದ್ದೀನಿ. ಇಂಡಿಯಾದಲ್ಲಿ ಯುಗೋಯಿಂದ ಸತ್ತಿರೋ ಸಂಖ್ಯೆ ಜಾಸ್ತಿ. ಈಗೋ MI ಒಳಗಡೆ ನಿಮ್ದು ನಾವು ಇಸ್ಕೊಳ್ಳಲ್ಲ, ನಮ್ದು ನೀವು ಇಸ್ಕೊಳ್ಳಲ್ಲ, ಇದ್ರ ಬಗ್ಗೆ ಈಗೋ ಯಾಕೆ? ಈಗೋ ಝೀರೋ, ನೀಲ್. ನಾನು ಹೇಳೋದು, ಕೊಡಂತ 40,000 ಸಂಬಳಕ್ಕೆ ಬಾಸನ ದೇವರು ಅನ್ಬೇಕಾದ್ರೆ ಕೋಟಿ ಕೊಡ್ಸೋರು ಅಪ್ಲೈ ಇಂಡಿಯಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ದ ಪವರ್ ಆಫ್ ಇಂಡಸ್ಟ್ರಿ. ಇಲ್ಲಿ ಕೂತ್ರೆ each and every person ಕರೋಡ್ಪತಿ ಆಗಬೇಕು. ಪ್ಲೀಸ್ ಸಬ್ಮಿಟ್ ಯುವರ್ ಅಪ್ಲೈ. ಅಪ್ಲೈನ ತಪ್ಪು ಹುಡುಕ್ಬೇಡಿ, ಅಪ್ಲೈ ಹತ್ರ ಒಳ್ಳೇದಿದೆ ಅದು ಎತ್ಕೊಳ್ಳಿ. ನಾವು ಒಂದೇ ಕೆಲಸ ನಮ್ಮ ಇಂಡಿಯಾದವ್ರು ಸುತ್ತಮುತ್ತ ಇರೋರು ನೋಡೋದು, ಅವ್ರು ಬಿಟ್ಟು ಈ ಹೆಣ್ಮಕ್ಳು ಗೊತ್ತಲ್ಲ, ಯಾರು ಹೊಡಿ ಆಮೇಲೆ ನಾವು ಸಿಕ್ಕೊಂಡು ಊರವ್ರನ್ನೆಲ್ಲ ಆಡ್ಬೋದು, ಆಮೇಲೆ ಕಂಡೋ ವಿಷಯ ನಮ್ಗೆ ಯಾಕಂದ್ರ. ಹಲೋ, ರೈತರು ಆನ್ಸರ್ ಆಗ ನಾನು ಗೊತ್ತು ಮೇಡಮ್, ನೀವು ಹೊಡಿತೀರ. ದಯವಿಟ್ಟು ಅಕ್ಸೆಪ್ಟ್ ಯುವರ್ ಅಪ್ಲೈ. ಅಪ್ಲೈ ನಿಮ್ಮ ಮುಂದಕ್ಕೆ ನನ್ನ ಪ್ರಕಾರ ಅಪ್ಲೈ ಇಸ್ ಲೈಫ್ 360 ಡಿಗ್ರಿ ಬದಲಾಯಿಸೋ ನೀವು ಅಪ್ಲೈ. ನ್ಯೂ ಇಂಡಸ್ಟ್ರಿ, ಹೊಸ ಜಾಗ, ತಪ್ಪಲ್ಲಿ ಮಾಡ್ತಿರ್ತೀವಿ, ಕರೆಕ್ಷನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಇನ್ಕಮ್ ಬಂದ್ರೆ ಅಪ್ಲೈನ ದೇವ್ರು ಅಂತಾರೆ, ಇನ್ಕಮ್ ಬರ್ತಾ ಇದ್ರೆ ಅಪ್ಲೈನ್ ದೇವ ಅಂತಾರೆ. ಅಲ್ಹೋ, ನಾನು ನಿಮ್ಮ ಸ್ಕೂಲಲ್ಲಿ ಓದಿರೋದು. ಹಲೋ, ವಾರ ಬಂದ್ಬಿಟ್ರು ಸಾಕು, ಅಪ್ಲೈನ್ ಒಂದು ಫೋಟೋ ಇರುತ್ತೆ, ದೇವರೇ ನನಗೆ ಅಯ್ಯೋ ದೇವ್ರ ಒಂದ್ಸ ನಿಂತೋಯ್ತ ವಾರ ಅಪ್ಲೈನ್ ಕಾಡ್ತಿರ್ತಾನೆ ದೇವತರ. ಹಲೋ, ಅಪ್ಲೈ 1,000 ಕೊಡ್ತೀವಿ, ಸತ್ಯ ಅಲ್ಲ ಅಂದ್ರೆ 10 ಲಕ್ಷ ಕೊಡ್ಸೋದು ಸತ್ಯ ನಡೆಯಬೇಕು. ಪ್ಲೀಸ್ ಸರೆಂಡರ್ ಟು ಅಪ್ಲೈ. ಜಗತ್ತಿನ ಎಲ್ಲ ಬಿಸ್ನೆಸ್ಗಳಿಗೂ ನಾಲೆಡ್ಜ್ ಇದೆ, ಕೊಡ್ತಿದ್ದಾರೆ, ಎಜುಕೇಶನ್ ಇದೆ, ಕೋರ್ಸ್ ಇದೆ. MI ಇಲ್ಲ,
ಡೈರೆಕ್ಷನ್ ಇಂಡಸ್ಟ್ರಿ ಕೋರ್ಟಿಗೆ ಮಾಡ್ತಿದ್ದಾರೆ, ಕೋರ್ಸ್ ಮುಗಿಸ್ಕೊಂಡು ಯಾರು ಬರ್ತಿಲ್ಲ. ಬಟ್ ಡಿಫಾಲ್ಟ್ ಜಾಯ್ನ್ ಆಗ್ತಿರೋರು ನಾವು, ಸೋತ್ ಮೇಲೆ ಬಂದು MI ಜಾಯ್ನ್ ಆಗ್ತಿರೋರು ನಾವು, ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಂದು MI ಜಾಯ್ನ್ ಆಗ್ತಿರೋರು ನಾವು. ಬೇರೆ ಕಡೆ ಅದರ್ ಇಂಡಸ್ಟ್ರಿ ಕೋರ್ಸ್ ಮುಗಿಸ್ಕೊಂಡು ಬರ್ತಿದ್ದಾರೆ ಕೆಲಸ ಮಾಡೋದಕ್ಕೆ. ವಿಚಿತ್ರ ಏನಂದ್ರೆ ಮನೆಗೆ ಹೋಗಿ ಹಾಕೊಂಡ್ಬರ್ಬೇಕು ನಾವು, ಕಾಲ್ ಅಡ್ಮಿಟ್ ಕರ್ಕೊಂಡ್ಬರ್ಬೇಕು ನಾವು. ಹಂಗಾಗಿದೆ ಇವತ್ತು ದುರಂತ. ನಾನು ಸತ್ಯ ಹೇಳ್ತೀನಿ ಫ್ರೆಂಡ್ಸ್, ಇನ್ನು ಮುಂದಕ್ಕೆ ನಿಮ್ಮ ಅಪ್ಲೈನ್ ಕರಿಬೇಕಾದ್ರೆ ಇಷ್ಟು ಕೊಡ್ತೀನಿ ಬನ್ನಿ ಸರ್ ದುಡ್ಡು ಅಂತ ಕರಿತೀರಿ, ಅಂತ ಲೆವೆಲ್ಗೆ ಫೀಸ್ ಕೊಟ್ಟು ಕರಿತೀರಿ, ಅಂತ ಲೆವೆಲ್ 2035 ನನ್ನ ಪ್ರಕಾರ 10 years ವೀಕೆಂಡ್ ವಿತ್ ರಮೇಶ್ ಕರೆದ್ರೆ ಅದು ನಮ್ಮನ್ನೇ ಕರೀತಾರೆ. ಒಬ್ಬನೇ ದುಡ್ಡು ಮಾಡಿದ್ರೆ ಏನಾಗಬೇಕಾಗಿಲ್ಲ, 100 ಜನನ ಹಣ ಮಾಡಿಸಿ ನಾವು ಮಾಡ್ತೀವಲ್ಲ, ಆ ಸಾರ್ಥಕತೆ ಬೇರೆ. ಅದಕ್ಕೆ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ತಪ್ಪೇನಾದ್ರು ಮಾಡಿದ್ರೆ ಇವತ್ತಿಂದ ಕರೆಕ್ಟ್ ಆಗ್ಬೋದಾ? ಯು ಶುಡ್ ರೆಸ್ಪೆಕ್ಟ್ ಯುವರ್ ಅಪ್ಲೈ. ನಿಮ್ಮ ಅಪ್ಲೈ 3 ಜನ ಇದ್ದೇ ಇರ್ತಾರೆ. ಹಲೋ, ಒಬ್ಬ ಇಂಟ್ರೊಡ್ಯೂಸರ್ ಅಪ್ಲೈ, ಒಬ್ಬ ಆಕ್ಟಿವ್ ಅಪ್ಲೈ, ಇನ್ನೊಬ್ರು ವಿಷನರಿ ಅಪ್ಲೈ. ನಿಮ್ಮನ್ನು ಯಾರು ಮೆಂಟರ್ಶಿಪ್ ಮಾಡ್ತಾರೆ ಫೋನ್ ರಿಸೀವ್ ಮಾಡಿ. ಇನ್ ಕೇಸ್ ರಿಸೀವ್ ಮಾಡಿಲ್ಲ ಅಂದ್ರೆ ನಿಮ್ಮ ಕಾಲು ಬೇರೆಯವ್ರಿಗೆ ಹೋಗುತ್ತೆ, ಅಪ್ಲೈನ್ ಕಾಲು. ತಪ್ಪಾಗಿ ತಗೋಬೇಡಿ ಯಾರನ್ನು. ಪ್ರದೀಪ್ ಸ್ವಿಚ್ ಆಫ್ ಆದ್ರೆ ಏನಾಗುತ್ತೆ? ಅಪ್ಲೈನ್ ಕಾಲ್ ಯಾರು ಹೋಗುತ್ತೆ? ಬೇರೆಯವ್ರಿಗೆ ಹೋಗುತ್ತೆ. ನೀವು ಅಂಗಡಿ ಕ್ಲೋಸ್ ಮಾಡಿದ್ರೆ ಏನಾಗ್ತಾರೆ ಕಸ್ಟಮರ್? ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ನನಗೆ ಮಾತ್ರ ತಪ್ಪಿಸ್ಕೊಂಡಿದ್ದೀನಿ ಅಷ್ಟು ಅಪ್ಲೈನ್ಗೆ. ಅಪ್ಲೈನ್ ಅಲ್ಲ, ಅಪ್ಲೈನ್ ಭವಿಷ್ಯಕ್ಕಲ್ಲ ಅದು. ನಾನು ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ಬದಲಾಯಿಸೋಣ. ಆಲ್ವೇಸ್ ಅಪ್ಲೈನ್ ಫಸ್ಟ್ ಪ್ರಿಯಾರಿಟಿ ಕೊಡಿ. ಮಾಡ್ಬೋದಾ? ಯಾರು ಪ್ರಿಯಾರಿಟಿ? ಅಪ್ಲೈ. ನೀವು ಬರೆದಿಟ್ಕೊಳ್ಳಿ ದಯವಿಟ್ಟು. ಕರೋಡಪತಿ ಆಗೋರ್ಗೂ ಗೊತ್ತಾಗಲ್ಲ ಡಿಫ್ರೆನ್ಸ್ಗೆ. MI ಕೋಟಿ ಗಂಟೆ ಬರ್ತಾ ಅದು ಗೊತ್ತಾಗಲ್ಲ. ಒಂದ್ಸರಿ ಕೋಟಿ ಬಂದ ಆದ್ರೆ ನೀವು ಹೇಳ್ತೀರಿ ಅಪ್ಲೈ ನನ್ನ ಲೈಫ್ ಚೇಂಜ್ ಮಾಡ್ಕೊಟ್ಟೆ. ಒಬ್ಬರಲ್ಲ, ನಿಮ್ಮಿಂದ 10 ಜನ ಇದ್ದಾರೆ ಬದುಕು. ರೈಟ್ ಆರ್ ರಾಂಗ್ ಸರ್? ಅಂತ ಬದುಕಿನ ಬದಲಾಯಿಸ್ಕೊಳ್ಳುವಂತ ಗ್ರೇಟ್ ಅಪ್ಲೈನ್ಸ್. ಅವ್ರಿಗೆ ಚಪ್ಪಾಳೆ ಹೆಂಗ್ ಹೊಡಿಬೇಕಾದ್ರೆ ನಿರ್ಮಾಣ GTS, BDT, RTP ಇವನ್ನ 5 ವರ್ಷ ಮಿಸ್ ಮಾಡಬಾರ್ದು. ನನಗೆ ಗೊತ್ತು, ಜಾಬ್ ಮಾಡ್ತಿರ್ತೀರಿ, ಇನ್ಕಮ್ ಅಂದ್ರೆ ಮಾತ್ರ ಮೀಟಿಂಗ್ ಅಟೆಂಡ್ ಮಾಡ್ತೀರಿ, ಬರ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀರಿ. ನಿಮ್ಗೊಂದು ಸಮಸ್ಯೆ ಇದೆ, ಕಾಡ್ತಾ ಇದೆ. ಅದು ಅರ್ಜೆಂಟ್ ಏನ್ ಹೇಳ್ತೀವದು, ಈ ಲೈಫ್ ನ ಕಾಡುತ್ತಾನಕ್ಕೆ ಏನ್ ಹೇಳ್ತೀವಿ, ಅದನ್ನ ಜ್ವಲಂತ ಸಮಸ್ಯೆ ಒಂದಿದೆ. ಏನ್ ಸಮಸ್ಯೆ ಅಂತ ಹೇಳೋದನ್ನೇ ಹೇಳ್ತಾರೆ ಇವರು ಮೀಟಿಂಗ್ ಅಲ್ಲಿ, ಹೇಳೋದನ್ನೇ ಹೇಳ್ತಾರೆ. ಈ ಬಾಗಲಕೋಟೆಯಲ್ಲಿ ಮಿಲೋ ಸರ್ ಫೇಮಸ್ ಹೋಟೆಲ್ ಯಾವುದು ಸರ್? ಊಟಕ್ಕೆ ಮೈಲಾಂಗೇಶ್ವರ ಸರ್, ಕರೆಕ್ಟ್. ಖಾನಾವಳಿ ಬಹಳ ಫೇಮಸ್. ಎಷ್ಟು ವರ್ಷದಿಂದ ಇದೆ? 30 ವರ್ಷದಿಂದ ಮಾಡ್ತಿದ್ದಾರೆ ಸರ್, ಕರೆಕ್ಟ್. ಅವ್ರು ಮಾಡಿದ್ದನ್ನೇ ಮಾಡ್ತಾರೆ, ದಿನ ವೆರೈಟಿ ಮಾಡ್ತಾರೆ. ಟೇಸ್ಟ್ ಒಂದೇ ಸರ್. ಮಾಡಿದ್ದನ್ನೇ ಮಾಡಿದ್ರೆ ನಂಬರ್ 1 ಆಗಿರೋದು. ನಾವು ಮಾಡಿದ್ದನ್ನೇ ಮಾಡಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. 20,000 ಸಂಬಳಕ್ಕೆ 8 ಗಂಟೆ ಕೂತಿ ಜಾಗದಲ್ಲಿ ಕೂರ್ತೀನಿ. MI ಒಳಗಡೆ 3 ಗಂಟೆ GTS ಕೊಡಕ್ಕಾಗಲ್ಲ ನಮಗೆ. ಹಲೋ, ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. GTS, BDT, RTP ದೇವಸ್ಥಾನ ಇದೆ. ಸಿಸ್ಟಮ್. ನೀವು GTS ಮೀಟಿಂಗ್ ಇಲ್ಲದೆ ದುಡ್ಡು ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಸಿಸ್ಟಮ್ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ರಿಚ್ ಆಗ್ತೀವಿ. ಪ್ರಾಫಿಟ್ ಬೇರೆ, ರಿಚ್ ಬೇರೆ. ನೀವು ಹೇಳ್ತೀವಿ ಫಾರ್ ಎಕ್ಸಾಂಪಲ್, ನಿಂದೇಶ್ ಸರ್ ಇದ್ದಾರೆ, ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು. ಕೇಳಿಸ್ಕೊಳ್ಳಿ, ಎಷ್ಟು ಪ್ರೋಗ್ರಾಮ್? ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು. ಅವತ್ತು ಒಬ್ರು ಬಂದಿಲ್ಲ. 2ನೇ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, 7 ದಿನ ಹೇಳ್ತಿದ್ದಾರೆ, ಮತ್ ಬಿಟ್ಟಿಲ್ಲ. 3ನೇ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, 1 ರೂಪಾಯಿ ಬಂದಿಲ್ಲ ಇನ್ನು. ಹಲೋ, ಮತ್ತೆ ಮೀಟಿಂಗ್ ಮತ್ತೆ ಅಟೆಂಡ್ ಮಾಡಿದ್ರು, 5 ಸರಿ ಅಟೆಂಡ್ ಮಾಡಿದ್ರು, 10 ಸರಿ ಅಟೆಂಡ್ ಮಾಡಿದ್ರು. ಇನ್ಕಮ್ ಬಂದಿಲ್ಲ ಅಂದ್ರೆ ಎದಿಸಲ್ಲಿ ಏನ್ ಮಾಡ್ತಾರೆ? ಕರೆಕ್ಟ್ ಆಗಿ ಹೇಳ್ಬೇಕು, ಬಿಟ್ಟು ಹೋಗ್ತಾರೆ.
ಏನ್ ಮಾಡ್ತಾರೆ? ನೆಗ್ಲೆಕ್ಟ್ ಆಗ್ತಾರೆ. ಮಿಡಲ್ ಕ್ಲಾಸ್ ಪೀಪಲ್ ಗೆ ತಾಳ್ಮೆ ಇರಲ್ಲ. ನಮಗೇನಿರಲ್ಲ, ಒಂದು ಪ್ರೋಗ್ರಾಮ್, 2 ಪ್ರೋಗ್ರಾಮ್, 3 ಪ್ರೋಗ್ರಾಮ್ ಮುಗ್ತಿದ್ದಕ್ಕೆ ಕೇಳ್ತಾರೆ ದುಡ್ಡು ಎಷ್ಟು ಫೀಸು? ಮೀಟ್ ಕೊಡೋದು ನೋಡಿದ್ದೆ, ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ 5 ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, ಇನ್ನೂ ರಿಸಲ್ಟ್ ಬಂದಿಲ್ಲ. 10 ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, ರಿಸಲ್ಟ್ ಬಂದಿಲ್ಲ. 11ನೇ ಪ್ರೋಗ್ರಾಮ್ ಅಲ್ಲಿ ಪ್ರದೀಪ್ ಕರ್ದವ್ರು ಬರ್ತಾರೆ, ಕರೋಡ್ಪತಿ ಆಗ್ತಾರೆ. ಏನೋ ಐಡಿಯಾ ಮಾಡ್ತಾರೆ. MI ಆಪರ್ಚುನಿಟಿ ಬಹಳ ಮೈಂಡಲ್ಲಿ ಇಟ್ಕೊಳ್ಳಿ. ನನಗೆ ಕಿಶನ್ ಸರ್ ಸಿಕ್ಕಿದ್ದು 2 ವರ್ಷ ಆದ್ಮೇಲೆ. ಕಿಶನ್ ಸರ್ ಸಿಕ್ಕಿದ್ದು ನನಗೆ ಎಷ್ಟು ವರ್ಷ? 2.5 ವರ್ಷ ಆದ್ಮೇಲೆ. ನೆನ್ನೆಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳೋದು, ಚಿನ್ನ ಸಿಗ್ಬೇಕಾದ್ರೆ ಎಷ್ಟೋ ಮಣ್ಣು ಅಗಿಬೇಕಾದ್ರೆ ನಮ್ಮ ಜನಕ್ಕೆ ಗೊತ್ತಿರೋ ಚಿನ್ನ ಎಲ್ಲಿದೆ ಅಂತ. GTS 1 GTS ಅಲ್ಲಿ ಏನು ಸಿಗಲ್ಲ. 30 ವರ್ಷದಲ್ಲ ಲೈಫ್ ಏನು ಸಿಕ್ಕಿಲ್ಲ. ರೈಟ್ ಆರ್ ರಾಂಗ್ ಸರ್? ದಯವಿಟ್ಟು GTS ಮೀಟಿಂಗ್ ನಿಮ್ಮ ಅಪ್ಲೈ ಕರೀತಾರೆ. ಫೋರ್ಸಬಲ್ ಅಲ್ಲ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ, ಫೋರ್ಸಬಲ್ ಅಲ್ಲ ಬದುಕನ್ನು ಬದಲಾಯಿಸೋದಕ್ಕೆ, ಫೋರ್ಸಬಲ್ ಅಲ್ಲ ನಿಮ್ಮನ್ನು ಎಲ್ಲೋ ಫೋರ್ಸ್ ಮಾಡಿ ಕರ್ಕೊಂಡು ಕೂರ್ಸಕ್ಕೆ. ಅವ್ರಿಗೆ ಲಾಭ ಏನು? 50 ರೂಪಾಯಿ ಕೊಟ್ಟರೆ ಫೀಸ್ ಸಿಗುತ್ತೆ, ಕಮಿಷನ್ ಸಿಗುತ್ತೆ ಅವ್ರಿಗೆ. ನಾಟ್ ಯೆಟ್. ಅದಕ್ಕೆ GTS ಫಾಲೋ ಮಾಡ್ಬೋದು. ರೂಲ್ ನಂಬರ್ 2 ಯಾವುದು? ರೂಲ್ ನಂಬರ್ 2 ದಯವಿಟ್ಟು ಸಿಸ್ಟಮ್ ಸರ್. ಇಡೀ ಜಗತ್ತು ಡ್ರೈವ್ ಆಗ್ತಿರೋದು ಸಿಸ್ಟಮ್ ಇಂದ, ವ್ಯಕ್ತಿಯಿಂದಲ್ಲ. ರತನ್ ಟಾಟಾ ಅವರು ಇಲ್ಲ, ಆದ್ರೂ ಕಂಪನಿ ದಟ್ಸ್ ಕಾಲ್ಡ್ ಎ ಸಿಸ್ಟಮ್. ಹೋಗ್ಬಿಡ್ತೀನಿ. ಇನ್ ಕೇಸ್ ನಾವು 5 ವರ್ಷ 10 ವರ್ಷ ಆದ್ಮೇಲೆ ನಮ್ಮ ಮಕ್ಕಳಿಗೆ 10 ಲಕ್ಷ ಬರ್ತಿರುತ್ತೆ, ನಾವಿಲ್ಲ ಅಂದ್ರೆ ಅದು ಎಲ್ಲಿಂದ ಫಾಲೋ ಆಯ್ತದು? ನೆಕ್ಸ್ಟ್ ಸಿಸ್ಟಮ್. ನಾವಿಲ್ಲ ಅಂದ್ರೆ ಅವ್ರಿಗೆ ಇನ್ಕಮ್ ಹೋಗುತ್ತೆ. ಅದಕ್ಕೆ ಇವತ್ತಿನ ಸಿಸ್ಟಮ್ ಫಾಲೋ ಮಾಡ್ಬೋದಾ? ರೂಲ್ ನಂಬರ್ 2 ಸಿಂಗಲ್ ಐಡಿ ಮಾತ್ರ ಕೆಲಸ ಮಾಡಬೇಕು. ಎಷ್ಟು ಜನ ಇಲ್ಲಿ 3 ಐಡಿ ಮಾಡಿದ್ದೀರಾ? 3 ಐಡಿ ಕಂಪನಿ ಒಂದು ಪ್ಯಾನ್ಗೆ 3 ಐಡಿ ಕೊಡುತ್ತೆ. 3 ಐಡಿ ಮಾಡಿರೋರು ಥ್ಯಾಂಕ್ ಯು ಸೊ ಮಚ್. ಜೋರು ಚಪ್ಪಾಳೆ ಎಲ್ರು. ಇಲ್ಲಿರೋ ಒಂದು ತಪ್ಪು ಮಾಡಬಾರ್ದು. ಜಾಯಿನ್ ಆದ ಕೂಡಲೇ ಅಮ್ಮನಿಗೆ ಒಂದು ಇನ್ಕಮ್ ಬರ್ಸ್ಕೊಡೋದು, ತಮ್ಮನಿಗೆ ಒಂದು ಇನ್ಕಮ್ ಬರ್ಸ್ಕೊಡೋದು, 10 ಒಂದು ಇನ್ಕಮ್ ಬರ್ಸ್ಬಿಡೋದು, ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಒಂದೊಂದು ಇನ್ಕಮ್ ಬರ್ಸ್ಬಿಡೋದು. ಅದು ಮೊದಲನೇ ಕೆಲಸ ಏನು ಗೊತ್ತಾ? ಹೇಳ್ಕೊಡ್ಲ, ನೀವು ಇದನ್ನು ತೆಗಿಬಾರ್ದು. ರೈಟ್? ಒಂದೇ ಐಡಿ ಅಪ್ಡೇಟ್ ಮಾಡಿ ಸೈಟ್ 3 ತಗೊಳ್ಳಿ, ಒಂದು ಮನೆ ಕಟ್ಟಿ. ಜೋರು ಚಪ್ಪಾಳೆ. ಅಟ್ ಎ ಟೈಮ್ 3 ಕಟ್ಟಾಗಿ ನಿಮ್ಮದು ದುಡ್ಡಿನ. ಅದಕ್ಕೆ ಹೇಳ್ತಿರೋದು ಎಸ್ಟಡಿ ಬೆಳೆಸಬೇಕು. ನಿಮ್ಮ ಅಕೌಂಟ್ಗೆ 2,10,000 ಬರೋವರೆಗೂ ಒಂದು ಐಡಿನ ಆಪರೇಟ್ ಮಾಡಿ. ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತೇ ಕೂರಿಸ್ಕೊಂಡು ನಿಮ್ಮ ಅಪ್ಲೈ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಒಂದ್ಸರಿ ಕಟ್ ಆದ್ಮೇಲೆ ಗೊತ್ತಾದ್ರೆ ನಿಮ್ಗೆ ಹೊಸಬರಿಗೆ ರೈಟ್ ಕಟ್ ಆದ್ಮೇಲೆ ಇನ್ನೊಂದ್ಸರಿ ಕೆಲಸ ಮಾಡಕ್ಕೆ ನಿಮ್ಮ ಹತ್ರ ಟೈಮ್ ಇರಲ್ಲ. ನನ್ನ ಆಸೆ ಗೊತ್ತಾ, ನಿಮ್ಗೆ 10 ಲಕ್ಷ ಬರ್ಬೇಕಷ್ಟು ಬೆಳೆದಿಲ್ಲ. ಪ್ಲಾನ್ ಮಾಡ್ಬೋದಾ? SID ಯಾರೇ ಲಾಗಿನ್ ಮಾಡಿಸಿದ್ರು 3 ಐಡಿ ಮಾಡಿಸಿ. ದಯವಿಟ್ಟು ಸಿಂಗಲ್ ಐಡಿ ಮಾಡಿದ್ರೆ ಬೇಜಾರು ಮಾಡ್ಕೋತಾರೆ ಅವ್ರು ನಾಳೆಗೆ. MI ಒಳಗಡೆ ಯಾರೆಲ್ಲ ಕರೋಡ್ಪತಿ ಇದ್ದಾರೆ 80 to 90% ಹೋಮ್ ಶಾಪಿಂಗ್ ಮಾಡಿರೋ ಕರೋಡ್ಪತಿ ಜಾಸ್ತಿ ಇರೋದು ಡಿಫರೆನ್ಸ್. MI ಹೋಮ್ ಶಾಪಿಂಗ್ ಮೀನ್ಸ್ 3 ಐಡಿ. ಕ್ಲಿಯರ್? ಇದ್ರ ಬಗ್ಗೆ ಡೌಟ್ ಇದ್ರೆ ಅವ್ರು ಕೇಳ್ಬೋದು. ಸಿಂಗಲ್ ಐಡಿ, ಒಂದೇ ಐಡಿ, 3 ಐಡಿ ಮಾಡ್ಕೊಡಿ. ಕೆಲಸ ಮಾಡೋದು ಎಷ್ಟು ಐಡಿಗೆ? 1 ಐಡಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಬಂದವ್ರಿಗೆ ಹೇಳ್ಕೊಡಿ. ತಕ್ಷಣ ಎಲ್ಲರೂ ಮಾಡ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ ನಮ್ಮಲ್ಲಿ. ಸಾರ್ ಅಲ್ಗೊಂದ್ಸಲ ಬಂತು, ಇಲ್ಗೊಂದ್ಸಲ ಬಂತು, ಆಮೇಲೆ ಅಂತ ಕೈಗೆ ಸಿಗಲ್ಲ. ನಾವು ಮನೆ ಕಟ್ತಿರೋದು. ಅಲೋ, ರೈಟ್ ಆರ್ ರಾಂಗ್ ಸರ್? ಅಡಿಪಾಯ ಬಹಳ ಇಂಪಾರ್ಟೆಂಟ್, ಫೌಂಡೇಶನ್ ಬಹಳ ಇಂಪಾರ್ಟೆಂಟ್. ನೀವು ದಯವಿಟ್ಟು ಒಂದು ಲಾಗಿನ್ ಅಲ್ಲ, ಅದು ಬರೀ 10,000 ಲಾಗಿನ್ ಅಲ್ಲ, 20,000 ಲಾಗಿನ್ ಅಲ್ಲ, ಲೈಫ್ ಡಿಫರೆನ್ಸ್ ಅದು. ಎಷ್ಟೋ ಜನ ಟ್ರೀ ಗೊತ್ತಿಲ್ಲದೆ ಬಿಟ್ಟಿರೋ ಸಂಖ್ಯೆ ಜಾಸ್ತಿ.
ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಎಲ್ಲಿ ಲಾಗಿನ್ ಮಾಡ್ಬೇಕಂತ ಗೊತ್ತಿಲ್ಲ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಹೇಳ್ಬೇಕು. ರೈಟಾ? ಒಬ್ರು ತಾಯಿ ಇದ್ದಾರೆ, ತಂದೆ ತಾಯಿ, ಇಬ್ರು ಮಕ್ಕಳಿದ್ದಾರೆ. ಎಲ್ಲಿ ಲಾಗಿನ್ ಮಾಡ್ಬೇಕು ಅವ್ರನ್ನ? ಒಂದೇ ಕಡೆ ಮಾಡಬೇಕು. ಕರೆಕ್ಟಾ? ನಮ್ಮವ್ರು ಏನ್ ಮಾಡ್ತಾರೆ, ಈ ಕಡೆ ಒಂದು ಲಾಗಿನ್, ಆ ಕಡೆ ಒಂದು ಲಾಗಿನ್ ಮಾಡ್ಬಿಡ್ತಾರೆ. ನೋಡಿ ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ ಒಂದಿನ ಪ್ರೋಗ್ರಾಮ್ ಇದೆ, ಅದು ಹೇಳ್ಕೊಡ್ತಾರೆ ಕಿಶನ್ ಸರ್ ಯಾವತ್ತು ಅಂತ. ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ, ಮಿಸ್ ಮಾಡಬೇಡಿ. ರೈಟ್? ಫಾರ್ ಎಕ್ಸಾಂಪಲ್ ನಾನಿದ್ದೀನಿ, ಇವರು ಅಪ್ಪ ಮಕ್ಕಳಿಬ್ರು, ಇವರಿಬ್ಬರು ಎಲ್ಲ ಹಾಕ್ಬೇಕು ಲಾಗಿನ್ ಒಂದೇ ಕಡೆ. ಹಂಗಲ್ಲ, ಇಬ್ರು ಈ ಕಡೆ ಒಂದು, ಈ ಕಡೆ ಒಂದು, ಇವರಿಬ್ಬರು ದೂರ ಮಾಡ್ಬಿಟ್ಟಂಗೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಅರ್ಥ ಆದ್ರೆ ಚಪ್ಪಾಳೆ ಹೊಡಿರಿ. ಸ್ವಲ್ಪ ಅರ್ಥ ಆದ್ರೆ ಆವಾಗ ನಾನು ಇವರಿಬ್ಬರು ಬೇರೆ ಮಾಡ್ದಂಗೆ ಲಾಗಿನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ ಸಿಂಗಲ್ ಐಡಿ ಮಾಡ್ಕೋಬೇಕು. ಮಾಡ್ಬೋದಾ ತೇಜು ಸರ್? ರೈಟ್. ಯಾವ ಮಿನಿಸ್ಟ್ರಿ ಅಲ್ಲ ಸರ್? ಇಲ್ಲ, ಉಲ್ಟಾ ಹಾಕ್ಬೇಕು ಸರ್. ಉಲ್ಟಾ ಇಟ್ಕೊಡಿ. ಒಂದು ಕಸ ಹಾಕ್ತಾರೆ ಒಬ್ಬರು ಮನೆಯವರು, ಎಲ್ಲ ತಂದು ಅಲ್ಲಿಗೆ ಹಾಕ್ತಾರೆ ಕಸನ. ಹಾಗಾಗಿ ಅದು ಯಾರು ಮಾಡಬಾರ್ದು ಡಿಫೆನ್ಸ್. ರೈಟ್? ಹಾಗಾಗಿ ವೆರಿ ಇಂಪಾರ್ಟೆಂಟ್. ನನ್ನ ಮಾತು ಕಮ್ಮಿ ಇರ್ಬೋದು ಈ ಕಡೆ. ಹೆಂಗ್ ಗೊತ್ತಾಗಬೇಕು ಬಾಸ್? ಕ್ಲಿಯರ್ ಆಯ್ತಲ್ಲ? ಕ್ಲಿಯರ್ ಆಯ್ತಲ್ಲ? ಎಸ್ ಐ ಡಿ ಮಾಡೋದು, ಐಡಿ ಕೆಲಸ ಮಾಡೋದು ಒಂದೇ ಐಡಿ. ರೈಟ್? ನೆಕ್ಸ್ಟ್ ಪ್ರೋಗ್ರಾಮ್. ರೈಟ್. ನೆಕ್ಸ್ಟ್ ಪಿಟಿ ವರ್ಕ್ ಬೋತ್ ಟೀಮ್. ರೂಲ್ ನಂಬರ್ 4, ಎರಡೂ ಟೀಮ್ ನೀವೇ ಕಟ್ಟಬೇಕು. ಅಂಡರ್ಲೈನ್ ಮಾಡ್ಕೊಂಡು, ಎರಡೂ ಟೀಮ್ ಯಾರು ಕಟ್ಟಬೇಕು? ನಾವೇ ಕಟ್ಟಬೇಕು. ದಯವಿಟ್ಟು ಯಾರೋ ಕಟ್ಕೊಡಿ ಅಂತ ಕಾಯ್ಬೇಡಿ. ಈಗ ಅಂಡರ್ಲೈನ್ ಮಾಡಬೇಕು, ಬಹಳ ಇಂಪಾರ್ಟೆಂಟ್. ಅಂದ್ರೆ 10 ಲಕ್ಷ ಬೇಕು ಅಂದವ್ರು ಮಾತ್ರ ಮಾಡಿದ್ದೀನ ಸರ್. ಊಟಕ್ಕೆ ಏನೋ 1,500-300 ಬೇಕಾದ್ರೂ ಬೇಕಾಗಿಲ್ಲ. ನಾನು ಹೇಳ್ತಿರೋದು ಪರ್ಮನೆಂಟ್ ದುಡ್ಡು ಬರ್ಬೇಕು ನಿಮಗೆ. ದಯವಿಟ್ಟು ಎರಡೂ ಟೀಮ್ ಯಾವುದು ಕೇಳಿಸ್ಕೊತೀನಿ. ನಮ್ದೇ ಅಲ್ಲ. ನಮ್ದು. ಎರಡೂ ಟೀಮ್ ಯಾವುದು? ನಮ್ದು. ನಮ್ಮಲ್ಲಿ ಏನಾಗಿದೆ, ಒಬ್ರು ಹೇಳ್ತೀನಿ ಎಕ್ಸಾಂಪಲ್. ಒಂದ್ ಕಡೆ 2 ಲಕ್ಷ ಇದೆ ಬಿಡಿ. ಎಷ್ಟಿದೆ? 2 ಲಕ್ಷ. ಒಂದ್ ಕಡೆ 80,000 ಇದೆ. ಎಷ್ಟಿದೆ? 80,000 ಇದೆ. ದುಡ್ಡು ಎಷ್ಟು ಬಂತು ಅವ್ರ ಅಕೌಂಟ್ಗೆ? 8,000. 8ರಿಂದ 9,000 ಬಂತು ಸರ್. ಈಗ ಆ 2 ಲಕ್ಷ ಮುಂದೆ ಕೊಟ್ಟಾಗಿದೆ. ಈ ಕಡೆ 80,000 ಇದೆ. ಎಷ್ಟು ಕೊಟ್ಟಾಗಿದೆ? 80,000 ಮುಂದೆ ಕೊಟ್ಟಾಗಿದೆ. ಈಗ ಹೇಳ್ತಾರೆ, ಆ ಕಡೆ ಯಾರು ಮಾಡ್ತಿಲ್ಲ ಸರ್. ಆ ಕಡೆ ಯಾರು ಆಗಲ್ಲ ಅವರು. ನೀವು ದುಡ್ಡು ಬರೋ ಗಂಟ ಮಾತ್ರ ಈ ಕಡೆಯವರು. ಒಂದು ಕಣ್ಣು ನೋಡೋರು ಏನಂತಾರೆ? ಕುಂಡ ಅಥವಾ ಕರುಡ. 2 ಕಣ್ಣಿದ್ದವ್ರು ನಾರ್ಮಲ್. ರೈಟ್ ರಾಂಗ್ ಸರ್? ನಾನು ಹಂಗೆ ಮಾಡಿ ಕರೋಡ್ಪತಿ ಆಗಿರೋದು ಫ್ರೆಂಡ್ಸ್. ಯಾವ್ದ್ರ ಬಗ್ಗೆ ಗಮನ ಇರ್ಲಿ? 2 ಟ್ರೀ ನನಗೆ ಬೇಕು. ನೀವು 10 ಲಕ್ಷ ದುಡಿಬೇಕು ನೀವು. ಅದಕ್ಕೆ ಇವತ್ತಿಂದ ಪ್ರಾಕ್ಟೀಸ್ ಮಾಡೋಣ. 2 ಟೀಮ್ ಯಾವುದು? 2 ಟೀಮ್ ಯಾವುದು? ನಮ್ಮಲ್ಲಿ ಒಂದು ಬಹಳ ಖುಷಿ ಇರ್ತದೆ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಟೀಮ್ ಅಂತ ಇರುತ್ತೆ. ಯಾವ ಟೀಮು? ಪ್ರಾಫಿಟ್ ಟೀಮ್ ಇದ್ರೆ ಬನ್ನಿ ಸರ್. ತಮ್ಮ ಹೆಸರು? ಶ್ರೀನಿವಾಸ್ ಸರ್ ಇದ್ದಾರೆ. ಸರ್ ಎಲ್ಲಿದ್ದಾರೆ ಈಗ? ನನಗೆ ಸರ್ ಜೋರು ಚಪ್ಪಾಳೆ ಇದೆ. ಇಲ್ಲಿ ಒಂದು ಪ್ರಾಫಿಟ್ ಟೀಮ್ ಇದೆ. ಇದು 80,000 ಡಿಗ್ರಿ ಕಡೆ. ಇವರು 2 ಲಕ್ಷ. 2 ಗಂಟೆ. ಫಾರ್ ಎಕ್ಸಾಂಪಲ್ ಶ್ರೀನಿವಾಸ ಬೆಳೆದವಲ್ಲಿ. ಶ್ರೀನಿವಾಸ ಎಲ್ಲಿರೋದು ಈಗ? ಪ್ರಾಫಿಟ್. ಶ್ರೀನಿವಾಸ ಬನ್ನಿ. ಹಾಯ್ ಸರ್ ಶ್ರೀನಿವಾಸ. ಹೇಗಿದ್ದೀರಿ ಸರ್? ಶುಭ. ವಾಹ್. ನೀವು ಯಾವ ಟೀಮು? ಬನ್ನಿ ಸಿಗ್ತೀನಿ. ಇವರೇನು ಪಾಪ ಮಾಡಿದ್ರು? ಅದು ಹೆಂಗೆ? ನಿಮ್ ಕಟ್ಕೊಳ್ಳಲ್ಲ.
ಜೋರು ಚಪ್ಪಾಳೆ. ಇಬ್ರು ಬಂದವ್ರು ಹೆಂಗಿರ್ಬೇಕಂತ ನಮ್ಮ ಜೊತೆ ಸೇಮ್ ಆಗಿದೆ. ಹಾ ಸರ್, ಯಾರು ಹೈಯೆಸ್ಟ್ ಪ್ರೀತಿ ಮಾಡ್ತಾರೆ ಅವರೇ ಕಾಣಿಸ್ತಾರೆ ಯಾವಾಗಲೂ. ರೈಟ್, ಸರಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಎರಡು ಟೀಮ್ ಯಾರು ಇಬ್ಬರು ನನಗೆ ಪ್ರೀತಿ ಮಾಡಿ, ಅವರಿಲ್ಲ ಇವರಿಲ್ಲ. ಬಿಗಿನಿಂಗ್ ಅಲ್ಲಿ ನಿಮ್ಗೆ ಅರ್ಥ ಇದು ಯಾವ್ದು ಹೇಳಿದ್ರು, ಅದು ಹೆಂಗೆ ಅಪ್ಲೈನ್ ಫೋನ್ ಮಾಡೋದು ನಂಗೆ ಒಂದು ಕೊಟ್ಟಿಲ್ಲ. ಅಲ್ಲೋ ಏನ್ ಕೊಡ್ಬೇಕಾಯ್ತು, ಕೇಳ್ಬೇಕು ಆ ವಯಸ್ಸು ಹಾಕೊಂಡಿದ್ದಾರೆ ಮಾತ್ರ. ಏನು 3 ವಾರ ಆಯ್ತು ಒಂದು ಕೊಟ್ಟಿಲ್ಲ. ನಾನು ಒಂದು ಕೊಟ್ಟಿಲ್ಲ ಎಷ್ಟು ಬರುತ್ತೆ? 1,000 ಬರ್ತದೆ. 1,000 ಪದ್ದಾಡ್ತೀರಿ ಕೋಟಿ ಮಾಡ್ಸಕ್ಕೆ ನಾವು ಡ್ಯೂಟಿ ಯಾಕೆ ಗೊತ್ತಾ? ಬೋಟ್ ಟೀಮು 12 ಇನ್ಕಮ್ ಸಿಗುತ್ತೆ. ಒಂದ್ ಕಡೆ ಕೆಲಸ ಮಾಡಿದ್ರೆ 2 ಇನ್ಕಮ್ ಸಿಗುತ್ತೆ. ದುಡ್ಡಿಂದ ಹೋದವ್ರಿಗೆ ಎಷ್ಟು ಇನ್ಕಮ್ ಸಿಗುತ್ತೆ? ಚಿಕ್ಕ ಚಿಕ್ಕ ಇನ್ಕಮ್, ಊಟಕ್ಕೆ ಆಯ್ತಾವ ಅಷ್ಟೇ. 12 ಇನ್ಕಮ್. MIಯಲ್ಲಿ ಹೈಯೆಸ್ಟ್ ಇನ್ಕಮ್ ಎಷ್ಟು ಹೇಳಿ? ತಿಂಗಳಿಗೆ 90 ಲಕ್ಷ ರೂಪಾಯಿ ತೆಗಿತಿದ್ದಾರೆ MIಯಲ್ಲಿ ಪರ್ ಮಂತ್. MI 3 ಕೋಟಿ ಮಾಡಿದ್ದಾರೆ ಇನ್ಕಮ್. 100 CR ಸೇಮ್. ದಯವಿಟ್ಟು ತಪ್ಪುಗಳು ಇವತ್ತಿಂದಲೇ ಬಿಟ್ಬಿಡ್ಬೇಕು. ಮಾಡಕ್ಕೆ ರೆಡಿ ಇದ್ದೀರಾ? ಎರಡು ಟೀಮ್ ಯಾವುದು? ಮಕ್ಕಳು ಯಾರು? ಹಲೋ, ಜೋರು ಚಪ್ಪಾಳೆ. ಝೀರೋ ಕಂಪ್ಲೇಂಟ್ ಟೀಮ್. ಜನಗಳು ದುಡ್ಡು ಕೊಟ್ಟು ಮೋಸ ಮಾಡಿಸಬಾರ್ದು. ಇಮಿಡಿಯೇಟ್ ಲಾಗಿನ್ ಆಗಿರ್ಬೇಕು, ಇಮಿಡಿಯೇಟ್ ಪ್ರಾಡಕ್ಟ್ ರೀಚ್ ಆಗಿರ್ಬೇಕು. ಕೊಟ್ಟಿರೋದು 35,000, 10,000 ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ಸುಳ್ಳು ಹೇಳ್ತಾರೆ. ಝೀರೋ ಕಂಪ್ಲೇಂಟ್ ಟೀಮ್ ಆಗಿರ್ಬೇಕು. ಪ್ರಾಡಕ್ಟ್ ಕೊಟ್ಟಾದ್ಮೇಲೆ ಟಿವಿ ಬಂದಿರಬೇಕು, ಪ್ರಾಡಕ್ಟ್ ಕೊಟ್ಟಾದ್ಮೇಲೆ KYC ಸಬ್ಮಿಟ್ ಆಗಿರ್ಬೇಕು. ನಿಮ್ಮ ಟೀಮ್ ನೋಡ್ಕೊಳ್ಳಿ ಒಂದ್ಸರಿ, ತಪ್ಪು ಮಾಡದೆ ನೋಡ್ಕೋಬೇಕು. ಹಲೋ ಎಸ್ಆರ್ನೋ? MIಯಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಅವ್ರ ಅಕೌಂಟ್ 1,000 ಬಂದಿದೆ. ಎಷ್ಟು ಬಂದಿದೆ? 1,000 ಬಂದಿದೆ. ಅಕೌಂಟ್ಗೆ ಹೋಗಿಲ್ಲ. ಯಾಕಿರ್ಬೋದು KYC ಹೇಳಿ ಒಂದ್ಸರಿ. KYC ಮಾಡಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ತಗೊಂಡಾಗ 5 ಜನ ಕೇಳ್ಬಿಟ್ಟಿದ್ದಾರೆ ಅವ್ರ ಟೀಮ್ನವ್ರಿಗೆ, ನಂಗೆ ಬಂದಿಲ್ಲ ದುಡ್ಡು. 5 ಜನ ಆಳು ಏನ್ ಸಬ್ಮಿಟ್ ಮಾಡದೆ ಪ್ರತಿಫಲ? KYC. ಫಾರ್ ಎಕ್ಸಾಂಪಲ್ 15 ಸಾವಿರ ಇದ್ದಾರೆ, 1,000 ರೂಪಾಯಿ ಬಂದಿದೆ. ರೈಟ್ ಲೆಫ್ಟ್ ಬಂದರೆ ಎಷ್ಟು ಬರುತ್ತೆ? 1,000 ಬಂದಿದೆ ಅಕೌಂಟ್ಗೆ. ಇನ್ ಕೇಸ್ ಆ 1,000 ಬರದೇ ಇದ್ದಾಗ, KYC ಸಬ್ಮಿಟ್ ಮಾಡದೇ ಇದ್ದಾಗ ಏನಾಗುತ್ತಲ್ಲಿ? ದುಡ್ಡು ಹೋಗಿರಲ್ಲ. ಆಗ ಯತೀಶ್ವರ ಹೋಗಿ ಅವ್ರ ಟೀಮಲ್ಲಿ ಇದ್ದ 5 ಜನಕ್ಕೆ ಏನ್ ಹೇಳ್ತಾರೆ? ನನಗೆ ಬಂದಿಲ್ಲ, ನೀನು ಮಾಡಬೇಡ, ನೀವು ಈ ಕಡೆಯಿಂದ ಮಾಡಿ ಅಂತಿದ್ದೀರಿ, ಆ ಕಡೆಯಿಂದ ಹೇಳ್ಕೊಟ್ಟವ್ರು ಯಾರು? ಅವರೇ. ಅದಕ್ಕೆ ಝೀರೋ ಕಂಪ್ಲೇಂಟ್ ಟೀಮ್ ಮಾಡ್ಕೊಳ್ಳಿ. ಆರ್ಗನೈಸೇಷನ್ 1 ನಲ್ಲಿ ಒಬ್ಬರು ಇರ್ಲಿ. ಇವತ್ತಿನ ಮಾಡ್ಬೋದಾ? ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಅಲ್ಲಿ ಜಾಯಿನ್ ಆಗಿರೋದ್ರ ಪ್ರದೀಪ್ ತರದವ್ರಿಗೆ ಫ್ರೆಂಡ್ಸ್, ಕಿಶನ್ ಸರ್ ತರದವರು, ನಮ್ಮ STC ತರದವರು ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಜಸ್ಟ್ ಲಾಗಿನ್ ಅಲ್ಲ, ಜಸ್ಟ್ ಪ್ರಾಡಕ್ಟ್ ಅಲ್ಲ. ಪ್ರತಿಯೊಬ್ಬರಿಗೂ ದಯವಿಟ್ಟು ಲಾಗಿನ್ ಮಾಡೋದು ನೀವು ಕಲ್ತ್ಕೊಳ್ಳಿ. ಬಂದವ್ರಿಗೆ ಏನ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ಮಾಡ್ಬೋದಾ? ಒಂದು ಜೋರು ಚಪ್ಪಾಳೆ. ಟ್ರೈನಿಂಗ್ ಮೀಟಿಂಗ್ ಬಂದಾಗ ದುಡ್ಡು ನೀವೇ ಹಾಕೊಂಡು ಬನ್ನಿ. ಅಪ್ಲೈನ್ ದುಡ್ಡು ಬರುತ್ತಂದ್ರೆ ನೀವು ಹಾಕೊಳ್ಳಿ ಅನ್ಬೇಡಿ. ದೇವಸ್ಥಾನಕ್ಕೆ ಹೋದ್ರೆ ಉಂಡಿಗೆ ಯಾರು ದುಡ್ಡು ಹಾಕ್ತೀರಿ? ಸರಿ, ಹಂಗೆ MI ಯಾರು ದುಡ್ಡು ಹಾಕ್ಬರ್ಬೇಕು? ಟ್ರೈನಿಂಗ್ಗೆ ನಂದು ಹಾಕ್ಬರ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಉಂಡಿಗೆ ಹಾಕ್ಬೇಕಾದ್ರೆ ಸಾಲ ಇಸ್ಕೊಂಡು ಹಾಕಿದ್ರೆ ಯಾರು ಹೋಗುತ್ತವ? ಅದು ದೇವರ ಆಶೀರ್ವಾದ, ಅವ್ರು ಹೋಗುತ್ತದು.
ದಯವಿಟ್ಟು ತಪ್ಪು ಮಾಡಬೇಡಿ. ಇಂಡಿಯಾದಲ್ಲಿ ಮೆಂಟಾಲಿಟಿ, ಚೀಪ್ ಮೆಂಟಾಲಿಟಿ ಇದೆ, ಸಣ್ಣ ಮೆಂಟಾಲಿಟಿ ಇದೆ. ದಯವಿಟ್ಟು ಬಿಟ್ಕೊಡೋಣ. ನಾವು ಇಷ್ಟು ಜನ ಮಾತ್ರ, ಹೊರಗಡೆ ಇರೋದು ಅವಕಾಶ ಇಲ್ಲ. ಬಿಡ್ಬೋದಾ? ಅಪ್ಲೈನ್ಗೆ ಕೋಟಿ ಬಂದಿರಲಿ ಸರ್, ನಾನು ದುಡ್ಡು ಇಷ್ಟು ತಗೊಳ್ಳಿ ಸರ್, ಟ್ರೈನಿಂಗ್ ಕೊಡಿ, ಮೀಟಿಂಗ್ ಕೊಡಿ, ಎಲ್ಲನೂ ಕೊಡಿ. ಒಂದು ತಿಳ್ಕೊಡಿ, MI ಒಳಗಡೆ ಖರ್ಚಾಗೋದು ವರ್ಷಕ್ಕೆ 15,000 ಅಷ್ಟೇ. ವರ್ಷಕ್ಕೆ ಎಷ್ಟು? 15,000. 5 ವರ್ಷಕ್ಕೆ ಎಷ್ಟಾಯ್ತು ಹೇಳಿ ನೋಡೋಣ. 80,000 ರೂಪಾಯಿ ಖರ್ಚು ಮಾಡಿದ್ರೆ MI ಕೋಟಿಗಟ್ಟಲೆ ಇನ್ಕಮ್ ಮಾಡ್ಕೊಡಿ. ಟ್ರೈನಿಂಗ್ ಮೀಟಿಂಗ್ ಅಂತ ಎಷ್ಟು ಖರ್ಚಾಗೋದು MI? ಎಲ್ಲ ಖರ್ಚುಗಳು ವರ್ಷಕ್ಕೆ 15,000 ಅಷ್ಟೇ. ಜನ ಎಲ್ಲರೂ ಕಳ್ಕೊಂಡಿದೀವಿ. ಇಲ್ಲಿ 1,200 ರೂಪಾಯಿ ಬಂದಿಲ್ಲ ಎಷ್ಟು ಜನ ಕೊಡಬೇಕಂತ ಬಂದಿಲ್ಲ. ಈ ನಾಲೆಜ್ ಎಲ್ಲಿ ಸಿಗುತ್ತೆ ಅವ್ರ ಹೊರಗಡೆ? ಎಲ್ಲೂ ಸಿಗಲ್ಲ ಡಿಫ್ರೆನ್ಸ್. ಹಾಗಾಗಿ ಮಾಡ್ಬೋದಾ? ಓಕೆ. ಅಕಸ್ಮಾತ್ ನಿಮ್ಮ ಅಪ್ಲೈನವರು ಬಂದ್ರೆ ಅವರೇ ಟೀ ಕೊಡಿಸ್ಬೇಕಂತಿಲ್ಲ, ನೀವು ಕೊಡಿಸೋದು ನಡೀತಿದೆ. ಮಾನವೀಯ ಗೊತ್ತಾ? ಜಾಯಿನ್ ಮಾಡಿಸೋರೆ ಫೋನ್ ಮಾಡಿ ಅಂತ ನೀವೇ ಮಾಡಿ ಏನಾಗ್ಬಿಡುತ್ತೆ? ನೀವೇ ಮಾಡಿ, ನೋ ಪ್ರಾಬ್ಲಮ್. ಟೀಗೆ ಹೋದಾಗ, ತಿಂಡಿಗೆ ಹೋದಾಗ, ಊಟಕ್ಕೆ ಹೋದಾಗ ಸರ್ ನಾನು ಕೊಡ್ತೀನಿ ಬಿಡಿ ಸರ್, ಒಂದೊಂದ್ಸರಿ ಮಾಡ್ಬೋದಾ? ನಿಮ್ಮ ಬಗ್ಗೆ ಅಭಿಮಾನ ತೊಡಗಾಗತ್ತಾ? ಆಗತ್ತಾ? ಆಗಲ್ವ? ಆಗುತ್ತೆ. ನಾವು ಹಂಗಲ್ಲ, ಅವನು ಗೊತ್ತದಲ್ಲ, ಕೊಡ್ಲಿ ಬಿಡು. ಹಲೋ, ಇವತ್ತಿಂದ ಬಿಡೋಣ ಬಿಡೋಣ. ಇವಾಗ ಯಾರವ ಅಂದ್ರೆ ಅವನೆಲ್ಲೋ ಹೋಯ್ತಾನೆ. ಇವಾಗ ನಮ್ಮವ ಅಂದ್ರೆ ನಮ್ಮ ಜೊತೆ ಸಾಯವಾಗಿರ್ತಾರೆ. ನಿಮ್ ಸುತ್ತಮುತ್ತ ಯಾರು ಬೋಳನ ಇದ್ರೆ ಇದ್ರೆ ಕಿವಿಗೆ ಇರ್ತವೆ, ಹಾಕಬೇಕು. ದಯವಿಟ್ಟು ಹಾಕಬೇಕು. ನಿಮ್ಗೆ ಸಮಾಧಿ ಮಾಡಕ್ಕೆ ಯಾರು ಕಾಯ್ತಿರ್ತಾರೆ. ಅಲ್ಲೋ, ದಯವಿಟ್ಟು ಅವ್ರು ಯಾರು ಮಾಡ. ಸುಮ್ಮನೆ ಒಂದು ಎಕ್ಸಾಂಪಲ್ ಅಂದ್ರೆ, ಒಂದು ಕಾಲು ಹೋಗ್ತಿರುತ್ತೆ ಜೋರಾಗಿ, 4 ನಾಯಿಗಳು ಬೊಗಳ್ತಾ ಬರ್ತಾರೆ. ಹೆಂಗ್ ಬೊಗಳ್ತವೆ ಹೇಳಿ ಒಂದ್ಸರಿ? ಹೆಂಗ್ ಬೊಗಳ್ತಾವು? ಎಲ್ಲಿ ಹೆಂಗ್ ಬರ್ತಾವು? ಸ್ವಲ್ಪ ದೂರ. ಆಮೇಲೆ ಎಲ್ಲೋಯ್ತು? ಹಂಗೆ ಬೊಗಳೋದು ಅಲ್ಲೇ ಇರ್ತಾರೆ. ನಮ್ಮ ಪಡೆದ ಗೊತ್ತಾಗ್ತಾವ. ಎಲ್ಲಿ ಗಂಟೆ ಹುಡುಕೊಂಡ್ಬರ್ತಾವ, ಅದು ಹೇಳಿ ಬರ್ತಾವ. ರೈಟ್ ಆರ್ ರಾಂಗ್ ಸರ್? ಆಮೇಲೆ ಏನು ಬರೋಕ್ಕೆ ಸಾಧ್ಯ? ಅದಕ್ಕೆ ಬೊಗಳೋರ್ನು ಮೀನ್ಸ್ ಅಂತ ನಿಮ್ಗೆ ಗೊತ್ತದೆ. ನಿಮ್ಮ ಶಕ್ತಿನ ಯಾರು ಕಮ್ಮಿ ಮಾಡ್ತಾರೆ? ದೂರ ಇಡಿ. ಬಿಸ್ನೆಸ್ ಅನ್ನ ಫೋಕಸ್ ಮಾಡಿ. ಫೋಕಸ್ ಆನ್ ಗೋಲ್ಸ್, ನಾಟ್ ಆಬ್ಸ್ಟಕಲ್ಸ್. ನೆಕ್ಸ್ಟ್ ಹೋಗ್ಲಾ? ಪ್ರಿಯಾರಿಟಿ. MI ಪಂಚಪ್ರಾಣ ಪ್ಲಾನ್ ಕೊಡೋದು ಭಯ ಅಂತ. MI ಅಂದ್ರೆ ಏನಂತ? ಪ್ರಾಣ ಅಂತ. ಪ್ಲಾನ್ ಕೊಡೋದು ಆಗಲ್ಲ, ಭಯ ಅಂತ. ಪ್ರಿಯಾರಿಟಿ ಯಾವ್ದ್ರಲ್ಲಿ ಇರಬೇಕು? MI ಇನ್ಕಮ್. ಫಸ್ಟ್ ಇನ್ಕಮ್ ಯಾವುದು? MI. ನಿಮ್ಮ ಅಪ್ಲೈನ್ ಕೇಳಿದ್ರೆ ನಿಮ್ಮ ಇನ್ಕಮ್ ಎಷ್ಟು ಅಂತ ಯಾರು ಹೇಳ್ತೀರಿ? ಮೊನ್ನೆ ಇನ್ಕಮ್ ಬಿಟ್ಟು ಏನು ಕೇಳಲ್ಲ ಅಂತ. ಇನ್ನೇನು ಕೇಳೋದು ಅಂತ ನಾನು. ದುಡ್ಡು ಬಂದ್ರೆ ಎಲ್ಲ ಸರಿ ಆಗುತ್ತೆ. ರೈಟ್ ರಾಂಗ್ ಸರ್? ಬರೀ ಅದನ್ನೇ ಮಾತಾಡಿ. ಮನೆಯಲ್ಲಿರೋದು ಸಮಸ್ಯೆ ಅದೇನೇ ಇರೋದು. 90% ಮನೇಲಿ ಯಾವ್ದಿರೋದು ಸಮಸ್ಯೆ? ಬರೀ ಹಣ ಮಾತಾಡಿ, ನೋ ಪ್ರಾಬ್ಲಮ್. ಯಾರು ಹೆಂಗ್ ಬೇಕಾದ್ರೆ ಅನ್ಕೊಳ್ಳಿ. ನಾನು ಸತೀಶ್ ಅವ್ರು ಸುಮಾರು ಸರಿ ಮಾತಾಡಿದ್ದೀನಿ. ಸರಿ ಇವಾಗ ಇನ್ಕಮ್ ಎಷ್ಟು ನಂಗೆ ಗೊತ್ತು. ಅವ್ರು ಟೆನ್ಷನ್ ಆಗಿ ಏನಾರಾಗಿ ಅವ್ರು ಹೇಳ್ತಾರೆ, ಸರ್ ನಮ್ಗೆ ಹುಷಾರಿಲ್ಲ, ನೀವೇನು ಕೇಳಲಿಲ್ಲ ಅಂತ. ಫಸ್ಟ್ ದುಡ್ಡು ಬಗ್ಗೆ ಹುಷಾರು ಸರಿಯಾಗುತ್ತೆ. ಹಲೋ, ಎಸ್ ಆರ್ ನೋ ಸರ್? ಹೆಣ್ಮಕ್ಳು ಸುಮಾರು ಜನ ಕೇಳಿರ್ಬೇಕಲ್ಲ, ತಲ್ಲವತ್ತಿಗೆ ಕೂತಿರ್ತಾರೆ. 1 ಲಕ್ಷ ಮುಂದೆ ಇಟ್ಬಿಡ್ಲಿ. ರೈಟ್ ಆರ್ ರಾಂಗ್ ಸರ್? ಇದು ನಾನು ಈಗ ಯಾಕೆ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಡೆದಿರೋದು, ಅದಕ್ಕೆ ಹೇಳ್ತಿರೋದು ಅನಿಸಿದ್ದು. ಚಿನ್ನದಲ್ಲಿ ಇಟ್ಕೊಂಡು ಇವತ್ತು ನೆಕ್ಲೆಸ್ ಯಾವುದು? ಅದು ಯಾವ ಕಲ್ಲವಿಲ್ಲ. ಹಣ ಬಂದ್ರೆ ಬಿಗ್ಗೆಸ್ಟ್ ಮೆಡಿಸಿನ್ ಯಾವುದು ಜಗತ್ತಲ್ಲಿ? ಇನ್ನೊಂದ್ಸರಿ ಹೇಳಿ. ಬಿಗ್ಗೆಸ್ಟ್ ಮೆಡಿಸಿನ್ ಅದು. ರೈಟ್ ಆರ್ ರಾಂಗ್ ಸರ್? ಹಾಗಾಗಿ ವೆರಿ ಇಂಪಾರ್ಟೆಂಟ್. ಯಾವ್ದ್ರ ಮೇಲೆ ಗಮನ ಇಲ್ಲಿ? MI ಅಂದ್ರೆ ಯಾವ್ದ್ರ ಮೇಲೆ? ನಾನು ಹೇಳ್ಬೇಕು, ಶ್ರೀನಿವಾಸ್ ಸರ್ ಇವಾಗ ಇನ್ಕಮ್ 3,000 ರೂಪಾಯಿ ಕೊಟ್ಟು ನಾ ಬರ್ತೀನಿ ನೋಡಿ ಸರ್ ಹೇಳ್ಬೇಕು. ಇನ್ಕಮ್ ಏನಂತ ಹೇಳ್ಬೇಕು? ಬರೀ ಇನ್ಕಮೇ. ಅದಕ್ಕೆ MI ಏನಂತ ಕರೆಯೋದು? MI ಲೈಫ್ ಸ್ಟೈಲ್. ಅದಕ್ಕೆ ಲೈಫ್ ಸ್ಟೈಲ್ ಮಾಡಕ್ಕೆ MI ಬಂದಿರೋದು. ಲೈಫ್ ಸ್ಟೈಲ್ MI. ನಾವು ಬರೀ ಕಾರಣ ಯಾಕೆ ಮಾತಾಡ್ತೀವಿ? MI
ಲೈಫ್ ಸ್ಟೈಲ್ ಅದಕ್ಕೆ ಕಾಲ್ ಮಾತಾಡೋದು. ಫಾರಿನ್ ಬಿಟ್ಟು ಯಾಕೆ ಮಾತಾಡ್ತೀವಿ ಎಮ್ ಐ ಅವರು? ಲೈಫ್ ಸ್ಟೈಲ್ ಯಾಕೆ ಮನೆ ಬಗ್ಗೆ ಮಾತಾಡ್ತೀವಿ? ಲೈಫ್ ಸ್ಟೈಲ್ ಯಾಕೆ ಬ್ಲೇಸರ್ ಬಗ್ಗೆ ಮಾತಾಡ್ತೀವಿ? ಲೈಫ್ ಸ್ಟೈಲ್ ಹಾ, ಯಾರು ಹೇಳ್ತಿದ್ದ ಬರ್ಮಾಡ ಇದ್ರೆ ಆಗಲ್ಲ ಅಂತ. ಆಗೋದು ನನಗೆ ಆಗಲ್ಲ. ಎಮ್ ಐ ಲೈಫ್ ಸ್ಟೈಲ್ ಟೋಟಲ್ ಲೈಫ್ ಸ್ಟೈಲ್. ಬ್ಯೂಟಿ ಏನು ಗೊತ್ತಾ, ಇಲ್ಲಿ ಇದ್ದವ್ರಿಗೆ ಮಿನಿಮಮ್ 3 ಕಾರಿದೆ. ನನ್ನೊಂದು ಕಾರಿದೆಯಲ್ಲ, 2 ಕಾರಿದೆ. ನಮ್ಮ ಡ್ರೈವರ್ ಕೇಳ್ತಾರೆ ಯಾವ ಕಾರ್ ತಗೊಳ್ಳಿ ಸರ್. ವಾವ್, ಒಂದು 2 ವೀಲರ್ ಗಾಡಿ ಇದ್ದವ್ರಿಗೆ ಏನು ಅನಿಸ್ತೋದು? ಒಬ್ಬ ಡ್ರೈವರ್ ಸರ್ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಸರ್ ನಾನು ಈ ಕಾರ್ ತಗೊಳ್ಳ, ಆ ಸೆಲೆಕ್ಷನ್ ಮಾಡಿ ತಾಕತ್ ಕೊಟ್ಟಿದ್ದೀನಿ ಮಾಡಿ. ಇವಾಗ 14 ಪಾಯಿಂಟ್ ಹೋಗಿದ್ದೀನಿ ನಾನು. ಲೈಫ್ ಸ್ಟೈಲ್ ಎಮ್ ಐ 150 ಪ್ಲೇಸ್ ಟ್ರಾವೆಲ್ ಮಾಡಿದ್ದೀನಿ ಇಂಡಿಯಾದಲ್ಲಿ. ಈ ತರ ಬ್ಲೇಸರ್ ಒಂದು 26 ಬ್ಲೇಸರ್ ಇರ್ಬೋದು. ಒಂದು ಬ್ಲೇಸರ್ 23,000, 24,000. ಒಂದು ವಾಚ್ ಫಾಸಿಲ್ 14,000 ವಾಚಿಲ್ ವಾಚ್ 14-19 ಇರ್ಬೋದು ಫಾಸಿಲ್ ವಾಚ್. ಲೈಫ್ ಸ್ಟೈಲ್. ನನ್ನ ಕಾರು, ನನ್ನ ಬಟ್ಟೆ, ನನ್ನ ಶೂಸ್ ಎಲ್ಲರಿಂದ 70 ಲಕ್ಷ ಇದೆ ಇಂಡಿಯಾ ಖರ್ಚು ಬೈ. ಎಷ್ಟು ಲಕ್ಷ? 70 ಲಕ್ಷ ಖರ್ಚಾಗಿದೆ ಬರೀ ಇಟ್ಕೇನೆ. ನೀವು ಬಂದಿರಿ ಏನು ಮಾಡ್ತೀರಿ? ಹೆಡ್ಸ್ ಚೀಟಿ ಬಡ್ಡಿ ಕಟ್ಟೋ ಸುಮ್ಮನೆ ಲೈಫ್ ಅಮ್ಮ. ಹಲೋ, ಹಾ, ಸಣ್ಣತನ ಬಿಡ್ಬೇಕು, ದೊಡ್ಡದನ್ನ ಅದು ಮಾಡಿದ್ದಕ್ಕೆ ವರ್ಷಕ್ಕೆ 1 ಕೋಟಿ ಬರ್ತಿರೋದು ಎಮ್ ಐ. ಇಷ್ಟ ಬದುಕಬೇಕಾದ್ರೆ ಲೈಫ್. ಯಾವ ಸತ್ರು ಬಾಸ್ ಕೇಳ್ಬೋದು, ಹೋಗ್ಲೇ ಬಡವ ಅಂತ. ನಮ್ಮ ಸ್ವಂತವರು ಇಷ್ಟ ಬಂದಾಗ ಎದ್ದೋಯ್ತಿರ್ಬೇಕು, ಇಷ್ಟ ಬಂದ್ರೆ ಫಾರಿನ್ ಹೋಯ್ತಿರ್ಬೇಕು. ನಮ್ಮ ದರಿದ್ರೆ ಎಷ್ಟೊತ್ತ ಕೇಳೋದು ಬಾಸ್ ರೈಟ್ ಆರ್ ರಾಂಗ್ ಸರ್? ಇವತ್ತಿನ ಬದ್ದಾಗಣ್ಣ ಇನ್ಕಮ್. ಎರಡನೇದು ಯಾವುದು? ರ್ಯಾಂಕ್. ಬಹಳ ರೆಸ್ಪೆಕ್ಟ್ ಸಿಗದೆ ಎಮ್ ಐ ರ್ಯಾಂಕ್ಗೆ. ರೆಸ್ಪೆಕ್ಟ್ ಸಿಗದೆ ಯಾವುದಕ್ಕೆ? ರ್ಯಾಂಕ್. ಇನ್ಕಮ್ ಎಷ್ಟು ಲಾಸ್ಟ್ ವೀಕು? ನಿಮ್ಮ ರ್ಯಾಂಕ್ ಯಾವುದು ಎಮ್ ಐ? 3ನೇದು ಯಾವುದು? ಹಾ ನೋಡಿ, 3ನೇದು ಯಾವುದು? ಟೀಮ್ ಬ್ಯೂಟಿಫುಲ್ ಟೀಮ್. 3 ಇನ್ಕಮ್, ರ್ಯಾಂಕ್, ಟೀಮ್. 3 ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಫೋಕಸ್ ಮಾಡೋಣ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು ಎಮ್ ಐ. ಎಮ್ ಐ ಬಿಗಿನಿಂಗ್ ಕಷ್ಟ. 5ರಿಂದ 6 ವರ್ಷ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಿಮ್ಮ ಕೆಲಸ ಇಲ್ಲ, 0. ನಿಮ್ಮ ಅಕೌಂಟ್ ಎಷ್ಟು ಬರುತ್ತೆ? 8,40,000. ಸ್ಟಾರ್ಟಿಂಗ್ 100% ಎಫರ್ಟ್, ಕಡಿಮೆ ದುಡ್ಡು. 90% ಎಫರ್ಟ್, ಕಡಿಮೆ ದುಡ್ಡು. ಕೆಲಸ ಜಾಸ್ತಿ ಬಿಗಿನಿಂಗ್ ಅಲ್ಲಿ ಬಿಟ್ಟು ಹೋಗ್ಬೇಡಿ. ಹಾರ್ಡ್ ವರ್ಕ್ ಜಾಸ್ತಿ ಬಿಟ್ಟು ಹೋಗ್ಬೇಡಿ. ಟ್ರೈನಿಂಗ್ ಮೀಟಿಂಗ್ ಕರೆದ ದುಡ್ಡು ಖರ್ಚಾಗುತ್ತೆ, ಬಿಟ್ಟು ಹೋಗ್ಬೇಡಿ. ಓಡಾಡ್ಬೇಕಾದ್ರೆ ಸ್ವಲ್ಪ ಖರ್ಚಾಗುತ್ತೆ, ಬಿಟ್ಟು ಹೋಗ್ಬೇಡಿ. 90% ಕೆಲಸ. ಅಗೇನ್ ಒಂದು 60% ನೀವು ಅಪ್ ಟು ಇಲ್ಲಿವರೆಗೆ ನೆನೆಸ್ಕೊಳ್ಳಿ. ನೀವು ಎಷ್ಟು ಪರ್ಸೆಂಟ್ ಎಫರ್ಟ್ ಇದು? 20%, 0% ಎಫರ್ಟ್. ಈಗ ನಮ್ಮ ಸ್ಟೇಜು 1 ಅವರ್ ಮಾತಾಡ್ತೀವಿ, ಮನೆಗೆ ಹೋಗ್ತೀವಿ, ಆದ್ರೆ 10 ಲಕ್ಷ ರೂಪಾಯಿ ಬರ್ಬಂದು ತಿನ್ಕೊಂಡ್ವಿ. ಜಾಬ್ ಸ್ಟಾರ್ಟಿಂಗ್ ಖುಷಿ, ಲೈಫ್ ಲಾಂಗ್ ಸೇಮ್. ಬಟ್ ಎಮ್ ಐ 5 ವರ್ಷ ಬಿಗಿನಿಂಗ್, 1 ವರ್ಷ ಬಿಟ್ಟು ಹೋಗ್ಬಾರ್ದು. ಆಚೆ ಹೋಗ್ಬೇಡಿ, ತಿರುಗಿ ನೋಡ್ಬೇಡಿ, ಬೇರೆ ಯಾವುದಾದ್ರು ಡಿಸ್ಟರ್ಬ್ ಆಗಬೇಡಿ. 1 ಇಯರ್ ಸೀರಿಯಸ್ ಆಗಿ ಆರ್ಡರ್ ಮಾಡಿ ಇದ್ದೀರಾ? ಕೆಲಸ ಜಾಸ್ತಿ, ದುಡ್ಡು ಖರ್ಚಾಗ್ಬೋದು ಬಿಗಿನಿಂಗ್ ಅಲ್ಲಿ. ದಯವಿಟ್ಟು ಭಯ ಬೀಳಬೇಡಿ. 5ರಿಂದ 6 ವರ್ಷ ಮಂತ್ಲಿ ಇನ್ಕಮ್ ಎಷ್ಟು? 8,40,000. ಮೊದಲನೇ ವರ್ಷ ಯಾವ್ದು ಟೈಮ್ ಕೊಡಿ? ಎಜುಕೇಶನ್. 2ನೇ ವರ್ಷ ಇನ್ಕಮ್. 3ನೇ ವರ್ಷ 5 ವರ್ಷ ಹೇಗಿದೆ? ಫಸ್ಟ್ ಇಯರ್ ನಿಮ್ಮ ಟೈಮ್ ಎಲ್ಲಿ ಕೊಡ್ಬೇಕೆಲ್ಲ? ಮೀಟಿಂಗ್, ಟ್ರೈನಿಂಗ್, ಫೀಲ್ಡ್ ವರ್ಕ್, ಪ್ಲಾನ್, ಫಾಲೋ ಅಪ್, ಕ್ಲೋಸಿಂಗ್. ಮಿಸ್ ಮಾಡಬೇಡಿ. ಇರಿಟೇಷನ್ ಆಗುತ್ತೆ, ಆಚೆ ಬರಬೇಡಿ. ಜನ ಪ್ರಶ್ನೆ ಕೇಳ್ತಾರೆ, ಭಯ ಬಿಡಬೇಡಿ. ನೀವು ಪ್ರಶ್ನೆ ಕೇಳಿ ಅವರು. ದಯವಿಟ್ಟು ಮನೆಗೆ ಹೋಗಿ ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಂದು ಮನೆಗೂ ಆಯುರ್ವೇದ ಬೇಕು, ಪ್ರತಿಯೊಂದು ಮನೆಗೂ ಅಪರ್ಚುನಿಟಿ ಬೇಕು. ನೀವು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಕೊಡ್ತಾರೆ, ನೀವು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಕೆಮಿಕಲ್ ತಗೊಂಡು ತಿಂತಾರೆ. ಅಲೋ ಎಸಾನು ಮೊದಲನೇ ವರ್ಷ ಎಷ್ಟು ಟೈಮ್ ಕೊಡಿ. ಟೆನ್ಷನ್ ಆಗುತ್ತೆ. ಮಾಡೋ ಕೆಲಸ ಜೊತೆಗೆ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಇಂಥದ್ದರೆ ಯಾಕೆ ಮಾಡ್ತೀಯ ಅಂತ. ದಯವಿಟ್ಟು ಏನು ಹೇಳ್ತಾರೆ ಅವಾಯ್ಡ್ ಮಾಡಬೇಡಿ. ಇದು ನ್ಯೂ ಇಂಡಸ್ಟ್ರಿ, ಹೊಸ ಪ್ರಪಂಚ. ದಯವಿಟ್ಟು ತಪ್ಪನ್ನೆಲ್ಲ ಮಾಡಬಾರ್ದು. 2ನೇ ವರ್ಷ ಎಷ್ಟು ವರ್ಷ ಎಜುಕೇಶನ್? 1ನೇ ವರ್ಷ, 2ನೇ ವರ್ಷ ಇನ್ಕಮ್ ನಿಮ್ಮನ್ನ ಹುಡುಕೊಂಬರುತ್ತೆ. 3ನೇ ವರ್ಷ, 4ನೇ ವರ್ಷ 5. ಪ್ರತಿನಿತ್ಯ ಇವುಗಳನ್ನ ನೋಡಿದ್ರೆ ಯೋಗ ಬರ್ತದೆ.
ಹೆಸರು ಇದು ನಂಬ್ತೀರ ಆಯ್ತು ಇಟ್ಕೊಂಡಿದ್ದೀರ ಗೊತ್ತು ಬಾಸ್ ನಾನು ಇಟ್ಕೊಂಡಿದ್ದೀರ ಸೂರ್ಯ ನೋಡಿದ್ರೆ ಒಳ್ಳೇದಾಗುತ್ತದೆ ಹೆಸರು ನಂಬ್ತೀರ ಇದು ಥ್ಯಾಂಕ್ ಯು ಸೋ ಮಚ್ ಮೂರನೇದು ಕುದುರೆಗಳು 7 ಕುದುರೆ ಇದ್ರೆ ನಿಮಗೆ ಕೋಟಿಗಟ್ಟಲೆ ಬರ್ತಂತೆ 7 ಕೋಟಿ ಬರ್ತದೆ ಈ ಫೋಟೋ ನಿಮ್ಮ ಮನೇಲಿ ಇಟ್ಕೊಂಡ್ರೆ ನಿಮ್ಮ ಸಂಪತ್ತು ವೃದ್ಧಿ ಆಗತ್ತಂತೆ ನೋ ಆ ಮೂವಿ ಏನ್ ಗೊತ್ತಾ ಸರ್ ಕತ್ತೆ ತುಳಿಯನ್ನು ಕಡಿಬೇಕಂತೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಹೇಳ್ಬೇಕಂತೆ ಕುದುರೆ ತರ ಓಡಬೇಕಂತೆ ಆಗಲೇ ಸಮಯ ಅದನ್ನ ಇಟ್ಕೊಂಡಿರೋ ಮನೆಯೆಲ್ಲ ದರಿದ್ರ ತುಂಬಿದ್ದಾರೆ ಹಳೆ ಕಾಲದವರು ದೊಡ್ಡವರು ಏನಂತ ಹೇಳಿದ್ದು ಕತ್ತೆ ತರ ತುಡಿ ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದೇಳು 10 ಗಂಟೆ ಬಿದ್ದಿರೋದು ಕುದುರೆ ಓಡತರ ಓಲ್ಡ್ ಲೈಫ್ ಅಲ್ಲಿ ಈ ತರ 5 ವರ್ಷ ಮಾಡಿದ್ರೆ MI ಕಾರ್ ಹೊಡ್ಕೋತೀನಿ ತನ್ನ ಭ್ರಮೆ ಬರ್ಬೇಕಂದ್ರೆ ಆಚೆಗೆ ನೀವು 3 ಭಾಳ ಇಂಪಾರ್ಟೆಂಟ್ ಮಾಡಕ್ ರೆಡಿ ಇದ್ದೀರಾ ರಾಗಿ ಬಿತ್ತಿದ್ರೆ ಏನ್ ಬೆಳೀತದೆ ರಾಗಿ ಬರ್ತದೆ ವಾವ್ ಇನ್ನೊಂದ್ಸರಿ ರಾಗಿ